ಹಾಯ್ ಫ್ರೆಂಡ್ಸ್, ನಿನ್ನೆ ಕೇಳಿದ್ರು 2 ಅಪ್ಡೇಟ್ ಬಿಟ್ಟಾರೆ. ಏನಪ್ಪ ಅಂದರೆ ನಿನ್ನೆ ಅಂದರೆ ಕ್ಲಾಸ್ ಎ ವಿದ್ಯಾರ್ಥಿಗಳೇ ಆನ್ಲೈನ್ ವೆರಿಫಿಕೇಷನ್ ಆಗಿದ್ದು ಅವ್ರದ್ದು ಲಿಂಕ್ ಬಿಟ್ಟಿದ್ರು ಚೆಕ್ ಮಾಡ್ಕೊಳ್ಳೋಕ್ಕೆ. ಆನ್ಲೈನ್ ವೆರಿಫಿಕೇಷನ್ ಆಗಿದ್ದು ಅಂತ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕೆ ಬಿಟ್ಟಿದ್ರು. ಅಂದರೆ ಆಲ್ರೆಡಿ ನಾನು ಗ್ರೂಪಲ್ಲಿ ಲಿಂಕ್ ಬಿಟ್ಟಿದ್ದೀನಿ, ಆಲ್ರೆಡಿ ಎಲ್ಲರೂ ಚೆಕ್ ಮಾಡ್ಕೋಬೇಕಂತ ನಾನು ಅನ್ಕೋತೀನಿ. ಬಟ್ ಸಮ್ ಸ್ಟೂಡೆಂಟು ನನಗೆ ಮೆಸೇಜ್ ಮಾಡಕತ್ತಾರೆ, ಅಣ್ಣ ನಂದು ಬರಾಕತ್ತಿಲ್ಲ ಅಣ್ಣ, ಏನು ಮಾಡಲಿ ಅಣ್ಣ, ಬರಾಕತ್ತಿಲ್ಲ ಅಣ್ಣ, ಏನು ಮಾಡಲಿ ಅಣ್ಣ ಅಂತ ಕೇಳ್ತಿದ್ದಾರೆ. ಸೊ ನೀವು ಅದು ಕರೆಕ್ಟಾಗಿ ಬರುತ್ತೆ, ಬಟ್ ನೀವು ಅಪ್ಲಿಕೇಶನ್ ನಂಬರು ರಾಂಗ್ ಹಾಕಕತ್ತೀರಿ. ಏನಕ್ಕೆ ಹಾಕತ್ತೀರ ಅಂದರೆ ಇದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಶೋ ಆಗುತ್ತೆ. ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ನೀವು ಏನು ಹಾಕತ್ತೆ ಅಂದರೆ CET ಹಾಲ್ ಟಿಕೆಟ್ ನಂಬರ್ ಹಾಕತ್ತೀರಿ. ಅದು CET ಹಾಲ್ ಟಿಕೆಟ್ ನಂಬರ್ ಹಾಕಲೇಬಾರ್ದು. ನೀವು ಏನು KCET ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರ್ತಿಲ್ಲ, KCET ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಒಂದು ನಂಬರ್ ಇರುತ್ತೆ, 392056 ಸಮಥಿಂಗ್ ಇರುತ್ತೆ. ಫಸ್ಟ್ ಒಟ್ಟಾರೆ 3 ಇಂದ ಸ್ಟಾರ್ಟ್ ಆಗುತ್ತೆ. ಆ ನಂಬರ್ ಅಲ್ಲಿ ಹಾಕಬೇಕು. ಅದು ಆದಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಬೇಕು. ಅದಾದಮೇಲೆ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಆದಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಶೋ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಆಯ್ತು ನೋಡು, ಅಂದರೆ ಇವ್ರ ಕ್ಯಾಂಡಿಡೇಟು ಮತ್ತು ಕ್ಲಾಸ್ ಯಾವುದು, ಕ್ಯಾಟಗರಿ ಯಾವುದು, ಇನ್ಕಮ್ ಯಾವುದು, ಇವ್ರೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಕನ್ನಡ ಆಗಲಿ ಅಥವಾ ರೂರಲ್ ಆಗಲಿ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಆಗಲಿ ಅಥವಾ HK ಆಗಲಿ ಮುಂತಾದ ಒಟ್ಟು ಏನೇನು ಅಪ್ಲೋಡ್ ಮಾಡಿದ್ರೆ ಅದೆಲ್ಲ ಶೋ ಆಗುತ್ತೆ. ಮತ್ತು ಮೊನ್ನೆ ಏನಪ್ಪ ಅಂದರೆ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ, ಆ ವೀಡಿಯೋದಲ್ಲಿ ಸಮ್ ಹುಡುಗರು ಕಾಮೆಂಟ್ ಮಾಡಿದ್ದಾರೆ, ಡೌಟ್ ಕೇಳಿದ್ದಾರೆ, ಅದನ್ನು ಕ್ಲಿಯರ್ ಮಾಡ್ತೀನಿ. ಬ್ರೋ, ನಂದು 2 ಲ್ಯಾಂಕ್ ರ್ಯಾಂಕ್ ಇದೆ, ನನಗೆ ನಮ್ಮ ಡಿಸ್ಟಿಕಲ್ಲಿ ಸೀಟ್ ಸಿಗಬೇಕು. ಅದಕ್ಕೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ, ಆದಮೇಲೆ ಓನ್ಲಿ ನಮ್ಮ ಡಿಸ್ಟಿಕ್ ಕಾಲೇಜಸ್ ಆ್ಯಡ್ ಮಾಡಿದರೆ ಆಗುತ್ತಾ, ಬೇರೆ ಡಿಸ್ಟಿಕ್ ಕಾಲೇಜ್ ಆ್ಯಡ್ ಮಾಡಿಲ್ಲ ಅಂದರೆ ಆಗುತ್ತಾ? ನೋಡಪ್ಪ, ನಿನ್ನ ರ್ಯಾಂಕು 2 ಲ್ಯಾಕ್ ಐತೆ. ಸೊ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡು. ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡು, ಪರವಾಗಿಲ್ಲ. ಸಿಕ್ಕರೆ ಸಿಗುತ್ತೆ, ಇಲ್ಲ ಸಿಗಲ್ಲ. ಬಟ್ ನಿಮ್ಮದು ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ ಕಾಲೇಜ್ ಆ್ಯಡ್ ಮಾಡಬೇಕು. ಯಾಕಂದರೆ ನಿನ್ನ ರ್ಯಾಂಕು 2 ಲ್ಯಾಕ್ ಐತೆ. ಸೊ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಬಟ್ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದಷ್ಟು ನಿನಗೆ ಒಳ್ಳೆಯದು. ಓಕೆನಾ? ಜಾಸ್ತಿ ಕಾಲೇಜ್ ಆ್ಯಡ್ ಮಾಡು. ಸರ್, ಕಾಲೇಜ್ ಲಿಸ್ಟ್ನ PDF ಗ್ರೂಪ್ನಲ್ಲಿ ಹಾಕಿ ಪ್ಲೀಸ್. 45 ಸಲ ಬಿಟ್ಟಿದ್ದೀನಪ್ಪ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹಾಕ್ತೀನಿ, ಆಯಿತಾ? ಇನ್ನೊಂದು, ವೆರಿಫಿಕೇಷನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಸೀಕ್ರೆಟ್ ಕೀ ಹೇಗೆ ಕೊಡ್ತಾರೆ, ಆಮೇಲೆ ಏನು ಮಾಡಬೇಕು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಪ್ಲೀಸ್. ನಿನ್ನೆ ವೆರಿಫಿಕೇಷನ್ ಆಲ್ರೆಡಿ ಆಗೈತೆ. ನಿನ್ನೆ ಹೇಳಿದೆ ನಾನು 2-3 ದಿನದಲ್ಲಿ, 2-3 ಅಥವಾ 4 ದಿನದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಿಡ್ಬೋದು. ಬಿಟ್ಟ ಮೇಲೆ ಏನಿತ್ತು ಅದರಲ್ಲಿ ಸೀಕ್ರೆಟ್ ಕೀ ಇಲ್ಲಿ ಹೇಗೆ ಕೊಡ್ತಾರೆ ಅಂತ ಅವ್ನು ಕೇಳ್ಯಾನ. ಸೀಕ್ರೆಟ್ ಕೀ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಇರುತ್ತೆ. ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಇರುತ್ತೆ. ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಆಗಿರ್ತದೆ. ಅದಕ್ಕೆ ನೀವು ಅದು ಲಿಂಕ್ ಬಿಡ್ತಾರೆ. ಲಿಂಕ್ ಬಿಟ್ಟ ಮೇಲೆ ನಾನು ಗ್ರೂಪಿಗೆ ಕಳಿಸ್ತೀನಿ. ಅದು ಲಿಂಕ್ ಬಿಟ್ಟ ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ನಂತರ ನೀವು ಅದು ಸೇಫಾಗಿ ಇಟ್ಕೋಬೇಕು. ಅಂದರೆ ಏನು, ಎಕ್ಸಾಂಪಲ್ ಫಾರ್ ಒಂದು ಪ್ರಿಂಟ್ ತೊಗೊಳ್ಳಿ, ಪ್ರಿಂಟ್ ಅಥವಾ PDF ಮಾಡಿ ಸೇವ್ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಸರ್, ಆಪ್ಷನ್ ಎಂಟ್ರಿ ಮಾಡುವಾಗ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾಗುತ್ತಾ? ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ, ನೀವು CET ಅಪ್ಲಿಕೇಶನ್ ಹಾಕುವಾಗ ಏನೇನು ಡೀಟೇಲ್ಸ್ ಕೊಟ್ಟಿರ್ತೀರಿ, ಅಂದರೆ Gmail ID ಆಗಿರಲಿ, ನಿಮ್ಮ ಫೋನ್ ನಂಬರ್ ಆಗಿರಲಿ, ಏನಾದರೂ ಡಾಕ್ಯುಮೆಂಟ್ಸ್ ಅಂದರೆ ಏನಾದರೂ ಅಂಥದ್ದು ಕಾಂಟ್ಯಾಕ್ಟು ಅದೆಲ್ಲ ಇಂಪಾರ್ಟೆಂಟು. ಮತ್ತು ವೆರಿಫಿಕೇಷನ್ ಸ್ಲಿಪ್ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಅದರಲ್ಲೇ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಇರುತ್ತೆ. ಆ ಸೀಕ್ರೆಟ್ ಕೀ ಪಾಸ್ವರ್ಡ್ ಹಾಕಿದ ಮೇಲೆ ಆಪ್ಷನ್ ಎಂಟ್ರಿ ಓಪನ್ ಆಗೋದು. ನೆಕ್ಸ್ಟ್ ಕ್ವಶನು, ಸರ್ 68,562 3B ಕಾಸ್ಟು CS ಇಂಜಿನಿಯರಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ರಿಪ್ಲೈ ಮಾಡಿ ಸರ್ ಪ್ಲೀಸ್. ಖಂಡಿತ ಸಿಗುತ್ತೆ. ಸ್ಟಡಿ ಸರ್ಟಿಫಿಕೇಟ್ಗೆ BO ಆಫೀಸರ್ ಸೈನ್ ಹಾಕಿಸ್ಬೇಕಾ? ನೋಡ್ರಿ, ಆಲ್ರೆಡಿ ನಿಮ್ದಾದ್ರೂ ವೆರಿಫಿಕೇಷನ್ ಮುಗಿದೈತೆ. ಯಾರು ಹಾಕ್ಸಿದ್ರೋ ಬಿಟ್ಟಿದ್ರೋ ನನಗಂತೂ ಗೊತ್ತಿಲ್ಲ. ಬಟ್ ಮುಂದೆ ಫ್ಯೂಚರ್ಗೆ ನಿಮ್ದು ಎಲ್ಲೋ ಜಾಬ್ ಆಗಿರಲಿ ಅಥವಾ ಏನೇ ಆಗಿರಲಿ ಅಂದರೆ ಅವಾಗ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. ಅದಕ್ಕೂ ಇಂಪಾರ್ಟೆಂಟ್ ಮಾರ್ಕ್ಸ್ ಅಂತ ಇರ್ತದೆ. ಮುಂದೆ ನಿಮ್ಮದು ವೆರಿಫಿಕೇಷನ್ ಇರ್ತದೆ, ಜಾಬ್ ವೆರಿಫಿಕೇಷನ್ ಇರ್ತದೆ. ಗೌರ್ಮೆಂಟ್ ಜಾಬ್, ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಆಗಿತ್ತಂದ್ರೆ ಅಲ್ಲಿ ವೆರಿಫಿಕೇಷನ್, ಅಲ್ಲಿ ನಿಮ್ದು ಕನ್ನಡ ಆಗಿರಲಿ, ಗ್ರಾಮೀಣ ಆಗಿರಲಿ, ಅವೆಲ್ಲ ಕೇಳ್ತಾರೆ. ಅದರಲ್ಲಿ ನಿಮ್ಮ BO ಸೈನ್ ಕಂಪಲ್ಸರಿ 100% ಇದ್ದೇ ಇರಬೇಕು. ಇರಲಿಲ್ಲ ಅಂದರೆ ಅವರು ನಿಮಗೆ ಎಲಿಜಿಬಿಲಿಟಿ ಕೊಡೋಲ್ಲ ಎಲ್ಲಿ ಹೋಗೋದು. ಸೊ ಕಂಪಲ್ಸರಿ BO ಸೈನ್ ಹಾಕ್ಸ್ಲೇಬೇಕು. ಆಯಿತು? ಮತ್ತು ಏನೇ ಡೌಟ್ಸ್ ಇದ್ದರೂ ನನ್ನ ಗ್ರೂಪಲ್ಲಿ ಕೇಳಿ ಅಥವಾ ನನಗೆ ಪರ್ಸನಲ್ ಮೆಸೇಜ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲ ಈ ವಿಡಿಯೋ ಮಾಡಿದ್ದೀನಲ್ಲ, ಈ ವಿಡಿಯೋ ಕಾಮೆಂಟ್ ಮಾಡಿ, ನಿಮಗೇನು ಡೌಟ್ಸ್ ಆಯಿತು ಕಾಮೆಂಟ್ ಮಾಡಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಮತ್ತು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ನಾನು ಕೊಡೋ ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.